ಇರ್ತಾನೆ ರಾಜ ಹೇಗಿರ್ತಾನೆ, ರಾಜಕಲೆ ಇರುತ್ತೆ ಅಲ್ವಾ. ರಾಜ ನೋಡ್ಲಿಕ್ಕೆ ಬಹಳ ಅಂದವಾಗಿರ್ತಾನೆ ಅಲ್ವಾ. ರಾಜ ಏನ್ ಮಾಡ್ತಾನೆ, ತನ್ನ ಸರದಾರರಿಗೆ ಕರೆದ್ಬಿಟ್ಟು ಹೇಳ್ತಾನೆ, ನೋಡಪ್ಪ ನನಗೆ ಮದುವೆ ಆಗ್ಲಿಕ್ಕೆ ಒಂದು ಹುಡುಗಿ ಬೇಕಾಗಿದೆ, ಆ ಹುಡುಗಿ ಹೇಗೆ ಇರಬೇಕು ಅನ್ನೋದನ್ನ ಏನ್ ಮಾಡ್ತಾನೆ ಒಂದು ಪತ್ರದಲ್ಲಿ ಬರೀತಾನೆ, ಹೇಗೆಲ್ಲ ಇರಬೇಕು ಎಂಬುದಾಗಿ. ಅದನ್ನೇ ಪರಮಗೀತೆಯಲ್ಲಿ ಅವಳ ಕಣ್ಗಳು ಹೇಗಿರಬೇಕು, ಪಾರಿವಾಳದ ಕಣ್ಗಳಾಗಿರ್ಬೇಕು ಅಲ್ಲ, ಅವಳ ತಲೆ ಕೂದಲು ಗುಂಗುರಾಗಿರ್ಬೇಕು, ಮತ್ತೆ ಎಲ್ಲವನ್ನ ಎಲ್ಲ ಪಾರ್ಟ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ವಿವರಣೆ ಮಾಡಿ ಏನ್ ಮಾಡ್ತಾನೆ ಅವ್ನು ಬರೀತಾನೆ. ಇಡೀ ದೇಶವನ್ನೇ ಹುಡುಕ್ತಾರೆ. ದೇಶವನ್ನು ಹುಡುಕುವಾಗ ಅಂತ ಹುಡುಗಿ ಎಲ್ಲೂ ಸಿಗ್ಲಿಲ್ಲ. ಪರಮಗೀತೆಯಲ್ಲಿ ಏನು ವರ್ಣನೆ ಮಾಡಲ್ಪಟ್ಟಿದ್ದೋ ಆ ಹುಡುಗಿ ಅಲ್ಲಿ ಸಿಗ್ಲಿಲ್ಲ. ಎಲ್ಲ ಕಡೆ ಹುಡುಕಿ 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 ನೋಡಿದ್ಮೇಲೆ ಲಾಸ್ಟಿಗೆ ಅವರಿಗೆ ಬಹಳ ಸುಸ್ತಾಗಿಬಿಡುತ್ತೆ. ಸರಿ ನೀರಾದ್ರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಹೋಗ್ಲಿಕ್ಕೋಸ್ಕರಾಗಿ ಏನಂತಂದ್ರೆ ಹೆಣ್ಮಕ್ಳೆಲ್ಲ ನೀರಿಗೆ ಬಂದಿರ್ತಾರೆ. ಅಲ್ಲೇ ಏನಂತಂದ್ರೆ ಒಂಥರ ಬಾವಿ ತರ ಇರುತ್ತೆ. ಅಲ್ಲಿ ಬಂದು ಏನ್ ಮಾಡ್ತಾರೆ, ಇವರೆಲ್ಲ ಕೂತ್ಕೊಂಡು ಏನ್ ಮಾಡ್ತಾರೆ, ಸ್ವಲ್ಪ ದಣಿವಾರಿಸ್ಕೊಳ್ಳೋ ಅಂತ ಕೂತ್ಕೊಂಡಾಗ ಅಲ್ಲಿ ಒಂದು ಹುಡುಗಿ, ಅವಳು ಏನಂತಾರೆ ಬಟ್ಟೆ ಒಗಿಯೋರು, ಒಂದು ಅಗ್ಗಸರು ಹುಡುಗಿ ಬಂದು ಏನ್ ಮಾಡ್ತಾಳೆ, ಅಲ್ಲಿ ಬಟ್ಟೆ ಒಗಿತಾ ಇರ್ತಾಳೆ. ಏನು ಬಟ್ಟೆ ಒಗಿತಾ ಇರ್ತಾಳೆ. ಅವಳು ಎಲ್ಲರ ಮನೆ ಬಟ್ಟೆನ, ಕೊಳೆ ಬಟ್ಟೆಗಳನ್ನ ತಗೊಂಡ್ಬಂದು ಅಲ್ಲಿ ಹಾಕಿ ಅವಳೇನ್ ಮಾಡ್ತಾಳೆ, ಅಲ್ಲಿ ಒಗಿತಾ ಇರ್ತಾಳೆ. ಒಗಿತಾ ಇರುವಾಗ ಇವರೇನ್ ಮಾಡ್ತಾರೆ, ನೋಡ್ತಾರೆ ಪಿಕ್ಚರ್ನ, ಅಂದ್ರೆ ಪೇಪರಲ್ಲಿ ಬರ್ಕೊಟ್ಟಿರ್ತಾರಲ್ಲ ರಾಜ, ನೋಡ್ತಾರೆ ರಾಜ ಹೇಳ್ದಂಗೆ ಇದೆಯಲ್ಲ ಈ ಹುಡುಗಿ ಅಂತ ಹೇಳಿ ನೋಡ್ತಾರೆ. ಹಿಂಗೆ ನೋಡ್ತಾರೆ, ಮತ್ತೆ ಎಲ್ಲ ಕಣ್ಣು ನೋಡಿದ್ರೆ ಸೇಮ್ ಇದೆ, ರಾಜ ಹೇಳ್ದಂಗೆ ಪಾರಿವಾಳದ ಕಣ್ಣು, ಕೂದಲು ಗುಂಗುರಾಗಿದೆ, ಕಲರು ಕಪ್ಪಗಿದೆ, ನೋಡ್ಲಿಕ್ಕೆ ಎಲ್ಲ ಏನಂತಂದ್ರೆ ತುಟಿ ಎಲ್ಲ ಏನು ವರ್ಣನೆ ಮಾಡಿದ್ನೋ ರಾಜ ಎಲ್ಲ ನೋಡಿದ್ರೆ ಈ ಬಟ್ಟೆ ಒಗಿತಾಳಲ್ಲ ಈ ಹುಡುಗಿ ತರನೇ ಇದೆಯಲ್ಲ ರಾಜ ಬರ್ಕೊಟ್ಟಿರೋದು, ಇದೇ ಹುಡುಗಿನೇ ರಾಜ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳಿ ಇವ್ರೇನ್ ಮಾಡ್ತಾರೆ, ಆ ಹುಡುಗಿ ಕೇಳ್ತಾರೆ. ಆಮೇಲೆ ಅಮ್ಮ ನೋಡು, ನಿನ್ನನ್ನ ನನ್ನ ರಾಜ ತುಂಬಾ ಇಷ್ಟಪಡ್ತಾ ಇದ್ದಾನೆ, ಹಾಗಾಗಿ ನೀನೇನ್ ಮಾಡ್ಬೇಕು ಅಂತಂದ್ರೆ ಅರಮನೆಗೆ ಬರ್ಬೇಕು. ಅವಳು ಹೇಳ್ತಾಳೆ, ಇಲ್ಲ 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 ನಾನು ಬರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಏನ್ ಮಾಡಿದ್ದೀನಿ, ಕೊಳೆ ಬಟ್ಟೆನ ಹೊತ್ಕೊಂಡು ಬಂದಿದ್ದೀನಿ, ಇದೆಲ್ಲ ಒಗ್ಗಿದ್ರೆ ಮಾತ್ರನೇ ನನ್ನ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ, ನಾನು ಬಂದು ಅಲ್ಲಿದ್ರೆ ಈ ಬಟ್ಟೆಗಳನ್ನ ಯಾರು ತಲುಪಿಸ್ತಾರೆ, ಆಗೋದಿಲ್ಲ ಅಂತ. ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ, ಇಲ್ಲ ಇಲ್ಲ ರಾಜನ ಆಗ್ಲಿಕ್ಕೆ ಏನ್ ಮಾಡ್ಬೇಕು, ನೀನು ಕಿವಿಗೆ ಒಡ್ಲೇಬೇಕು, ನೀನು ರಾಜನ ಹತ್ರ ಬರಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹೋದಾಗ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಅವಳು ಎಂಟ್ರಿ ಆಗ್ತಾ ಇದ್ದಾಗ್ಲೇ ಫುಲ್ ಸಂತೋಷ ಆಗ್ಬಿಡ್ತಾನೆ. ಅವ್ನು ಹೇಳ್ತಾನಂತೆ, ಎದ್ದು ಸಿಂಹಾಸನದಿಂದ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಾನು ಮೆಚ್ಚಿದ್ದ ಹುಡುಗಿ ಇವಳೆ ಅಂತ ಹೇಳ್ತಾನೆ. ಆಮೇಲೆ ಆಗ ಹೇಳಿದ ತಕ್ಷಣನೇ ಅಲ್ಲಿ ಇರೋದೆಲ್ಲ ನಗಾಡದಂತೆ, ಈ ರಾಜ ಎಷ್ಟು ಅಂದವಾಗಿದ್ದಾನೆ, ಇವನಿಗೆ ಹೋಗಿ ಹೋಗಿ ಇಂಥ ಕಪ್ಪಗಿರೋ ಹುಡುಗಿನೇ ಬೇಕಾಗಿತ್ತ, ಬೇರೆ ಹುಡುಗಿ ಇವನಿಗೆಲ್ಲ ಸಿಗ್ಲಿಲ್ವಾ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಎಲ್ಲ ಏನಂದ್ರೆ ಅರಮನೆಯಲ್ಲಿ ಅಂತಂದಾಗ ಎಲ್ಲರೂ ಇರ್ತಾರಲ್ವಾ, ಮಂತ್ರಿಗಳಿರ್ತಾರೆ, ಸರ್ದಾರರು ಇರ್ತಾರೆ ಅಲ್ವಾ, ಬೇಕಾದಷ್ಟು ಆಳುಗಳಿರ್ತಾರೆ, ಅವರೆಲ್ಲ ಏನ್ ಮಾಡ್ತಿದ್ದಾರೆ, ನಗಾಡ್ಕೊಳ್ತಾ ಇದ್ದಾರೆ, ಗುಜ್ಜು ಗುಜ್ಜು ಮಾತಾಡ್ತಾ ಇದ್ದಾರೆ. ಎಷ್ಟು ಒಳ್ಳೆಯವರು ಇದ್ದಾರೆ ಈ ದೇಶದಲ್ಲಿ ಹುಡುಕಿದ್ರೆ. ರಾಜರಿಗೆ ತಕ್ಕ ಒಂದು ರಾಣಿಯನ್ನ ನಾವು ಹುಡುಕ್ಬೋದಿತ್ತು. ಹೋಗಿ ಹೋಗಿ ಏನಂತಂದ್ರೆ ಮುರ್ಕಿ ಬಟ್ಟೆಲ್ಲ ಉತ್ಕಿ ಹೋಗ ಏನಂತಂದ್ರೆ ಒಂದು ಹುಡುಗಿನ ಹೋಗಿ ಏನ್ ಮಾಡ್ತಿದ್ದಾನೆ, ಆರಿಸ್ಕೊಳ್ತಾ ಇದ್ದಾನಲ್ಲ. ಹೋಗಿ ಅವಳು ನೋಡಕ್ಕಾದ್ರೂ ಚೆನ್ನಾಗಿದ್ದಾಳ, ಯಾವಾಗ್ಲೂ ಬಿಸಿಲಲ್ಲಿ ಬಟ್ಟೆ ಒಗದಿ ಒಗದಿ ಕರ್ರಗಾಗ್ಬಿಟ್ಟಿದ್ದಾಳೆ. ಇಂಥ ಒಂದು ಕಪ್ಪಗಿರೋಂಥ ಹುಡುಗಿನ ಹೋಗಿ ರಾಜ ನನಗೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾನಲ್ಲ, ಇವ್ರಿಗೆ ಬುದ್ಧಿ ಇದೆಯಾ ಅಂತ ಏನ್ ಮಾಡಿದಾರಂತೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ, ಮಾತಾಡ್ತಿರುವಾಗ ರಾಜ ಹೇಳ್ತಾನೆ, ಇಲ್ಲ ಇಲ್ಲ ನನ್ನ ಮನಸ್ಸಿನಲ್ಲಿ ನಾನು ಆಳವಾಗಿ ಅವ್ರ ಮೇಲೆ ನಾನು ಪ್ರೀತಿನ ಇಟ್ಟಿದ್ದೇನೆ. ಹಲ್ಲೆಲೂಯಾ. ನಾವು ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ, ನಮ್ಮ ದೇವರು, ನಾವು ಹೊಲಸು ಬಟ್ಟೆ ಅಂತ ಇದ್ವಿ. ಒಂದು ಸಮಯದಲ್ಲಿ ನಾವು ನಮ್ಮನ್ನು ಯಾರು ಇಷ್ಟಪಡ್ತಾ ಇರಲಿಲ್ಲ. ದೇವರ ಮುಂದೆ ನಿಲ್ಲುವಾಗ ನಾವು ಯಾರು ಅಂತಂದ್ರೆ ಕೊಳೆಯ ಬಟ್ಟೆ ಹಾಕಿ ನಾವು ಇರುವಂಥವ್ರು. ನಮ್ಮಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ, ನಮ್ಮಲ್ಲಿ ಯಾವ ಬ್ಯೂಟಿ ಇಲ್ಲ, ದೇವರನ್ನ ಮೆಚ್ಚಿಸುವಂತ ಆತ್ಮಿಕ ಅಲಂಕಾರವೂ ನಮ್ಮಲ್ಲಿ ಇರಲಿಲ್ಲ. ಹೋಗ್ಲಿ, ನಾವು ದೇವರ ಬಳಿಯಲ್ಲಿ ಬರುವಾಗ, ಯೇಸುವನ್ನ ನಾನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಳ್ಳುವಾಗ, ಯೇಸುವಿನ ಬಳಿಗೆ ಬರುವಾಗ, ನಾನು ಒಳಗಿನ ಒಂದು ಮನುಷ್ಯರಲ್ಲಿ ಯಾವ ಸೌಂದರ್ಯ ಉಳ್ಳವಳಾಗಿದ್ದೆ? ಒಳ್ಳೆ ಆರಾಧಕಳಾಗಿದ್ನ, ಒಳ್ಳೆ ಪ್ರಸಂಗಿಯಾಗಿದ್ನ, ಇಲ್ಲ ನಾನು ಒಳ್ಳೆಯ ಏನಂತಂದ್ರೆ ಪ್ರಾರ್ಥನೆ ವೀರಳಾಗಿದ್ನ, ಇಲ್ಲ ದೇವರ ಬಗ್ಗೆ ಜ್ಞಾನ ಉಳ್ಳವಳಾಗಿದ್ನ? ಏನು ನನ್ನಲ್ಲಿ ಇರಲಿಲ್ಲ, ಯಾವ ಅರ್ಹತೆ ನನ್ನಲ್ಲಿ ಇರಲಿಲ್ಲ. ನಾನು ಹೇಗೆ ಇದ್ದೆ ಅಂತಂದ್ರೆ, ಆ ಹೆಣ್ಣು ಮಗಳು ಹೇಗೆ
ಸೂರ್ಯನ ಬಿಸಿಲಿಗೆ ಅವಳು ಕಪ್ಪಾಗಿದ್ಲು, ಅದೇ ಪ್ರಕಾರವಾಗಿ ನನ್ನ ಹೃದಯವು ಏನಾಗಿತ್ತು ಅಂತಂದ್ರೆ ಕಪ್ಪಾಗಿತ್ತು. ಆದ್ರೆ ಎಲ್ಲರೂ ಅನ್ಕೊಂಡ್ರು ಏನಂತಂದ್ರೆ, ಅರಮನೆಯಲ್ಲಿ ಎಲ್ಲ ಅನ್ಕೊಂಡ್ರು, ಅಯ್ಯೋ ಎಷ್ಟು ಚೆನ್ನಾಗಿರೋ ಹುಡುಗಿ ನಾವು ಹುಡುಕ್ಬೋದಿತ್ತು. ಇವತ್ತು ಪರಲೋಕದಲ್ಲಿ ಹಾಗೆ ದೇವದೂತರೆಲ್ಲ ಅಂದ್ಕೊಂಡ್ರು, ನಾವೆಲ್ಲ ಎಷ್ಟು ಬ್ಯೂಟಿ ಆಗಿದ್ದೇವೆ, ನಮ್ಮನ್ನೆಲ್ಲ ಆರಿಸಿಕೊಳ್ಳದೆ ಈ ಭೂಮಿಯಲ್ಲಿ ಇರುವಂತ ಕೊಳೆಯ ಬಟ್ಟೆ ಆಗಿರುವಂತ ಇವರನ್ನೇ ಈ ರಾಜಾದಿ ರಾಜ ಆರಿಸಿಕೊಳ್ತಾ ಇದ್ದಾನಲ್ಲ, ಈತನಿಗೆ ಏನು ಎಂಬುದಾಗಿ ಪರಲೋಕದಲ್ಲಿ ಏನ್ ಮಾಡ್ತಾರೆ, ಮಾತಾಡ್ತಾ ಇದ್ದಾರೆ. ಆದ್ರೆ ಕರ್ತರು ಹೇಳ್ತಾನೆ, ಇಲ್ಲ, ನನ್ನ ಪ್ರಿಯಳು, ನನ್ನ ಪಾರಿವಾಳವು, ನನ್ನ ನಿರ್ಮಲೆಯು ಒಬ್ಬಳೆ. ಹಲ್ಲೆಲೂಯ. ಆಕೆಯಲ್ಲಿ ಯಾವ ದೋಷವೂ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಜನ ಹೇಳ್ತಾ ಇರ್ಬೋದು ಏನಂತಂದ್ರೆ, ನೀನ್ ಚೆನ್ನಾಗಿಲ್ಲ ಅಂತ ಹೇಳಿ, ಆದ್ರೆ ದೇವರು ಹೇಳ್ತಿದ್ದಾನೆ, ಅವಳಲ್ಲಿ ಯಾವ ದೋಷವೂ ಇಲ್ಲವೇ ಇಲ್ಲ. ಆಮೇಲೆ ಮೊದಲ ಸಾರಿ ದೇವರ ಹತ್ರ ಬರುವಾಗ ದೇವರು ನಮ್ಮನ್ನು ಅಂಗೀಕಾರ ಮಾಡಿಕೊಳ್ಳುವಂಥದ್ದು ಅಲ್ಲ. ತಪ್ಪಿ ಹೋದಂಥ ಮಗ ಅವನು ಏನು ಮಾಡ್ತಿದ್ದಾನೆ, ಹಂದಿಯ ಒಂದು ಏನಂತಂದ್ರೆ ಆಹಾರವನ್ನು ತಿನ್ಲಿಕ್ಕೋಸ್ಕರವಾಗಿ ಹಂದಿ ಬೇಯಿಸಿದಂಥ ಸ್ಥಳದಲ್ಲಿ ಇದ್ದ. ಎಷ್ಟೋ ದಿನ ಆಯ್ತು ಅವನು ಸ್ನಾನ ಮಾಡಿ, ಆದರೆ ಅಪ್ಪನ ಬಳಿಯಂತೆ ಬರ್ತಾ ಇದ್ದಾನೆ. ಬರುವಾಗ ತಂದೆ ಹಾಗೆ ಅಂಗೀಕಾರ ಮಾಡ್ತಾ ಇದ್ದಾನೆ. ಆಗ ಹೇಳುವಾಗ ಅವನು ಹೇಳ್ತಿರೋದು ಏನಂತಂದ್ರೆ, ಅವ್ರು ಬರುವಾಗಲೇ ಅವನಲ್ಲಿ ಯಾವ ದೋಷವೂ ಇಲ್ಲವೇ ಇಲ್ಲ. ಹಲ್ಲೆಲೂಯ. ನಾವು ಅದಕ್ಕೆ ಏನಂತ ಹೋದ ವಾರ ಹೇಳಿದ್ದು, ನಮ್ಮಲ್ಲಿ ಏನಿದೆ ಏನಿಲ್ಲ ಅಂತ ದೇವ್ರು ನೋಡೋದಿಲ್ಲ. ನೀನು ಸಿದ್ಧವಾಗಿದೆಯಾ ಸಿದ್ಧವಾಗಿಲ್ವಾ ಅಂತಲೂ ನೋಡೋದಿಲ್ಲ. ನೀನು ಹೇಗೆ ಬಂದ್ರೂ ನಿನ್ನನ್ನು ತಬ್ಬಿ ಅಪ್ಪಿಕೊಳ್ಳುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಇದೇ ಒಂದು ಬ್ಯೂಟಿಫುಲ್ ಆದಂಥ ಒಂದು ಸ್ಟೋರಿ ಪರಮಗೀತೆ. ಓಕೆನಾ. ಇಲ್ಲಿ ಪರಮಗೀತೆ ಬಂದು ನಮಗೋಸ್ಕರವಾಗಿ ಬರೆಯಲ್ಪಟ್ಟಂಥದ್ದು. 1ನೇ ಅಧ್ಯಾಯದಲ್ಲಿ 9ನೇ ವಚನವನ್ನ ಇವತ್ತಿನ ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳೋಣ. ಪ್ರಿಯಳೇ, ನಿನ್ನನ್ನ ಪರೋಹನ ರಥಗಳ ಕುದುರೆಗೆ ಹೋಲಿಸಿದ್ದೇನೆ. ಆಮೇಲೆ ನೀವು ಯಾರಂತೆ? ಪ್ರಿಯಳೆ ಅಂದ್ರೆ ಯಾರು? ಪ್ರಿಯಳೆ ಹೇಳ್ರಿ, ಪ್ರಿಯಳೆ ಚೆನ್ನಾಗಿ ಹೇಳ್ರಿ. ಪ್ರಿಯಳೆ ಬಾಯ್ ಬಿಟ್ಟು ಹೇಳ್ರಿ. ಪ್ರಿಯಳೆ ಯಾರು? ಅದರಿಗೆ ಮೊದಲ ಗೀತಿ. ಓಕೆನಾ? ಹೇಳ್ರಿ ಬಾಯ್ ಬಿಟ್ಟು. ಪ್ರಿಯಳೆ, ನಿನ್ನನ್ನ ಪರೋಹನ ರಥಗಳ ಕುದುರೆಗೆ ಹೋಲಿಸಿದ್ದೇನೆ. ಹಲ್ಲೆಲೂಯ. ಇಲ್ಲಿ ದೇವರು ನಮ್ಮನ್ನ ಪರೋಹನ ರಥಗಳಿಗೆ ಹೋಲಿಸಿದ್ದಾನೆ. ಅಂದ್ರೆ ಪರೋಹನ ರಥಗಳು ಅನ್ನುವಂಥದ್ದು ಅದು ಯುದ್ಧಕ್ಕಾಗಿ ಸಿದ್ಧವಾಗಿರುವಂತಹ ರಥಗಳು. ಐಗುಪ್ತ ದೇಶದಲ್ಲಿ ಒಂದು ಸಾರಿ ಯುದ್ಧ ನಡೆದರೆ ಪರೋಹನ ರಥಗಳನ್ನ ಸೋಲಿಸುವಂತ ರಥಗಳು ಯಾವ ದೇಶದಲ್ಲಿ ಇರಲಿಲ್ಲ. ಎಲ್ಲಾ ದೇಶದ ಕುದುರೆಗಳನ್ನ ಸೋಲಿಸುವಂತ ಸಾಮರ್ಥ್ಯವನ್ನ ಹೊಂದಿರುವಂತ ಕುದುರೆ ಅಂತಂದ್ರೆ ಅದು ಪರೋಹನ ಕುದುರೆ. ಹಲ್ಲೆಲೂಯ. ಅದಕ್ಕೆ ದೇವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ನಿನ್ನನ್ನ ಪರೋಹನ ಕುದುರೆಗಳಿಗೆ ಹೋಲಿಕೆ ಮಾಡಿದ್ದಾರೆ. ಆಮೇಲೆ ಆದ್ರೆ ದೇವರು ಬರೆಯುವಾಗಲ್ಲ ಕೆಲವು ವಾಕ್ಯಗಳನ್ನ ಬರೆದಿಟ್ಟಿದ್ದಾನೆ ಅಲ್ವಾ. ಐಗುಪ್ತರಿಗೆ ಉಂಟು ಮಾಡಿದಂತ ಯಾವ ವ್ಯಾಧಿಯನ್ನ ನಿನಗೆ ಬರಗೊಳಿಸುವುದಿಲ್ಲ ಅಂತ ಹೇಳಿದ್ದಾನೆ. ಆದ್ರೆ ಅದೇ ಐಗುಪ್ತ ದೇಶದಲ್ಲಿರುವಂತ ಕುದುರೆಗಳಾಗಿ ನೀವಿದ್ದೀರಾ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಇಸ್ರಾಯೇಲರಲ್ಲಿ ಐಗುಪ್ತ ದೇಶದಲ್ಲಿ ಇರುವಂತ ಒಂದು ಬಲವಾದಂತ ಕುದುರೆ ಇರಲಿಲ್ಲ. ಆದ್ರೆ ದೇವರಿಗೆ ಗೊತ್ತು, ಐಗುಪ್ತ ದೇಶದಲ್ಲಿ ಬಲವಾದಂತ ಕುದುರೆ ಇದೆ. ಹಲ್ಲೆಲೂಯ. ಫರೋಹನ ರಾಜ್ಯದಲ್ಲಿ ಬಲವಾದಂತ ಕುದುರೆ ಇದೆ. ಅಂದ್ರೆ ರಾಜ್ಯ ಫರೋಹನ ಹತ್ರ ಕುದುರೆ ಇದೆ. ಆ ಕುದುರೆ ಏನಂತಂದ್ರೆ ಬಹಳ ಕಾಸ್ಟ್ಲಿ ಆದಂತ ಕುದುರೆ. ಏನಂತೆ? ಎಷ್ಟಂತೆ? ಬಹಳ ಕಾಸ್ಟ್ಲಿ. ಫರೋಹನ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಯುದ್ಧದ ದಿನಕ್ಕೋಸ್ಕರವಾಗಿ ಅವನು ಆ ಕುದುರೆಯನ್ನ ಬಹಳ ಬೆಲೆಯಿಂದ ಕೊಟ್ಟು ಅದನ್ನ ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯ. ಹಾಗೆಯೇ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬೆಲೆಯುಳ್ಳ ರಕ್ತವನ್ನ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಅರ್ಪಿಸಿ ಆತನ ಏನ್ ಮಾಡಿದ್ದಾನೆ, ನಮ್ಮನ್ನ ಆತನು ಕೊಂಡುಕೊಂಡಿದ್ದಾನೆ. ಆಮೇಲೆ ಇವತ್ತು ಆತನ ಹೇಳ್ತಿದ್ದಾನೆ, ನೀವು ಬಲವಾದ ಕುದುರೆಗಳಾಗಿದ್ದೀರಿ. ಹಲ್ಲೆಲೂಯ. ಅದಕ್ಕೆ ಕೀರ್ತನೆಯಲ್ಲಿ ನಾವು ಓದಿದ್ವಿ, ಚತುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರು ಅಲ್ವಾ. ಜಯವು ಎಲ್ಲಿಂದ? ಯೆಹೋವನಿಂದಲೇ ಬರುವುದು. ಆಮೇಲೆ ಯಾರೇ ನಮ್ಮ ಮುಂದೆ ಬಂದು ನಿಂತರು ನಮಗೆ ಕರ್ತನೆ ಜಯವನ್ನು ಕೊಡುವಾತನಾಗಿದ್ದಾನೆ. ಯಾಕೆಂದ್ರೆ ನಾವು ಪರೋಹನ ಕುದುರೆಗಳಾಗಿದ್ದೇವೆ. ದೇವರು ಬರೆಯುವಾಗ ನಿಮ್ಮನ್ನ ಒಂದು ಏನಂದ್ರೆ ಜಟಕ ಗಾಡಿಗೆ ಕಟ್ತಾರಲ್ಲ, ಆ ಕುದುರೆ ಅಂತಲೂ ಕರೀಲಿಲ್ಲ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ.
ಜಟಕ ಗಾಡಿ ನೋಡಿದ್ದೀರಾ? ಜಟಕ ಗಾಡಿಗೆ ಕಟ್ಟಿರುವಂಥ ಕುದುರೆ ಬೇರೆ, ಅರ್ಥ ಇದಲ್ಲ? ಮೂಟೆಯನ್ನು ಹೊತ್ಕೊಂಡು ಹೋಗುತ್ತಲ್ಲ ಕುದುರೆ, ಅದು ಬೇರೆ. ಏನಂತಂದ್ರೆ ಇದು ಸಮುದ್ರದ ಹತ್ರ ಬಂದು ಬೀಚ್ ಹತ್ರ ಎಲ್ಲ ಸವಾರಿಗೋಸ್ಕರವಾಗಿ ಇಟ್ಕೊಂಡಿರ್ತಾರಲ್ಲ, ಆ ಕುದುರೆ ಬೇರೆ. ಯುದ್ಧಕ್ಕಾಗಿ ನಿಂತಿರುವಂಥ ಕುದುರೆ ಬೇರೆ. ಹಲ್ಲೆಲೂಯ. ದೇವರು ಹೇಳ್ತಿದ್ದಾನೆ, ನೀವು ಈ 3 ಕುದುರೆ ಅಲ್ಲ, ನೀವು ಯುದ್ಧಕ್ಕಾಗಿ ನಿಂತಿರುವಂಥ ಕುದುರೆಗಳಾಗಿದೆ. ಹಲ್ಲೆಲೂಯ. ಯುದ್ಧ ಯಾರದು? ಯೆಹೋವನದೇ. ಯುದ್ಧ ಯಾರದಂತೆ? ಯೆಹೋವನದೇ. ಹಾಗಾದ್ರೆ ನಿಮ್ಮನ್ನು ಯಾಕೆ ಕುದುರೆ ಅಂತ ಕರೆದಿದ್ದಾನೆ? ಅದೇ ಕುದುರೆ ಅಂತ ಸುಮ್ಮನೆ ಕರಿಬೋದಿತ್ತು, ಆದರೆ ಕರಿವಾಗಲೇ ಹೇಳ್ತಿದ್ದಾನೆ ಫರೋಹನ ಕುದುರೆ ಅಂತ ಹೇಳಿ. ಆಮೇಲೆ ಹಾಗಾದ್ರೆ ಅರ್ಥ ಏನಂತಂದ್ರೆ, ನೀವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಿ. ಹಲ್ಲೆಲೂಯ. ನೀವು ಕಾಸ್ಟ್ಲಿ ಆಗಿದ್ದೀರಾ, ಮತ್ತೆ ನೀವು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದೀರಾ. ಆಮೇಲೆ ಫರೋಹನ ಕುದುರೆಗಳು ಯುದ್ಧಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿವೆ. ಆಮೇಲೆ ಹಾಗಾದ್ರೆ ನೀವು ಯಾರು? ದೇವರಿಗಾಗಿ ನೀವು ಪ್ರತ್ಯೇಕಿಸಲ್ಪಟ್ಟಂಥವರಾಗಿದ್ದೀರಿ. ಯಾವುದಕ್ಕಾಗಿ? ಯುದ್ಧ ಮಾಡಲಿಕ್ಕಾಗಿ. ಹಲ್ಲೆಲೂಯ. ಯಾವುದರೊಟ್ಟಿಗೆ ಯುದ್ಧ ಮಾಡ್ತೀರಾ? ಈ ಲೋಕದ ಅಂಧಕಾರ ಶಕ್ತಿಗಳ ಮೇಲೆ ದೊರೆತನಗಳನ್ನು ಮಾಡಲಿಕ್ಕೋಸ್ಕರವಾಗಿ ನೀವು ಯುದ್ಧವನ್ನು ಮಾಡಲಿಕ್ಕಾಗಿ ನೀವು ಸಿದ್ಧವಾಗಿದ್ದೀರಿ. ಹಲ್ಲೆಲೂಯ. ಯುದ್ಧ ಇಲ್ಲದೆ ನಾವು ಈ ಭೂಮಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ಇದ್ದೇ ಇರಬೇಕು. ಯುದ್ಧ ಇದ್ರೆ ಮಾತ್ರನೇ ನಾವೇನಂತಂದ್ರೆ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಈಗ ರಾಜನ ಕುದುರೆಗಳು ಯಾರಂತ? ನಾವು ರಾಜನ ಕುದುರೆಗಳು. ರಾಜಾದಿರಾಜನ ಯಾರು? ನಮ್ಮ ದೇವರಾಗಿದ್ದಾನೆ. ಆಮೇಲೆ ಆತನ ಕುದುರೆಗಳು ನಾವಾಗಿದ್ದೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕೀರ್ತನೆ 27 ಹೇಳುತ್ತೆ, 127 ಹೇಳುತ್ತೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭದ ಫಲ ಅದರ ಬಹುಮಾನ. ಆಮೇಲೆ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವಂತ ಅಂಬುಗಳಂತಿದ್ದಾರೆ. ಯುದ್ಧ ವೀರನ ಕೈಯಲ್ಲಿರುವಂತ ಅಂಬು ಅಂದ್ರೆ ನಾವೇನಾಗಿದ್ವಿ ಅಂತಂದ್ರೆ ದೇವರ ಒಂದು ಬಾಣವಾಗಿದ್ದೇವೆ. ಆಮೇಲೆ ಕುದುರೆಗಳು ಕತ್ತಿಗೆ ಭಯಪಡೋದಿಲ್ಲ. ಯುದ್ಧಕ್ಕಾಗಿ ನಿಂತಿರುವಂತ ಕುದುರೆಗಳು ಕತ್ತಿಗೆ ಭಯಪಡೋದಿಲ್ಲ. ನೀವು ನೋಡಿರ್ತೀರಾ, ನೀವು ಈ ದಸರಾ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರಲ್ವಾ, ಕುದುರೆಗಳಿಗೆ ಆನೆಗಳಿಗೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಕೊಡುವಾಗ ಅವ್ರು ಏನು ಮಾಡ್ತಾರೆ, ಪಟಾಕಿಗಳನ್ನು ಸಿಡಿಸ್ತಾರೆ ಅಲ್ವಾ, ಗುಂಡು ಮದ್ದುಗಳನ್ನು ಸಿಡಿಸುವಾಗ ಅವು ಏನು ಮಾಡ್ತವೆ ಅಂತಂದರೆ ಎದುರೋದಿಲ್ಲ. ಅದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಏನು ಮಾಡ್ತಾರೆ ಅಂತಂದರೆ ಏನೇ ಬಂದ್ರೂ ಅದು ಭಯಪಡಬಾರ್ದು. ಕೆಲವೊಂದು ಭಯಪಟ್ಟು ಓಡೋಗ್ಬಿಡ್ತವೆ. ಆದರೆ ಆ ಯುದ್ಧಕ್ಕಾಗಿ ತಯಾರಾಗಿರ್ತಾವಲ್ಲ ಅವು ಭಯಪಡೋದಿಲ್ಲ. ಹಲ್ಲೆಲೂಯ. ಹಾಗೆ ದೇವರು ಏನು ಮಾಡಿದ್ದಾನೆ ಅಂದರೆ ಈ ಲೋಕದಲ್ಲಿ ನಿಮ್ಮನ್ನ ಯುದ್ಧದ ದಿನಕ್ಕೋಸ್ಕರಾಗಿ ನಿಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನೀವು ಇನ್ನೂ ಸಿದ್ಧವಾಗ್ತಾ ಇದ್ದೀರಿ. ಯುದ್ಧ ಮಾಡಲಿಕ್ಕೋಸ್ಕರವಾಗಿ ಬೇಕಾದಂಥ ಬಲವನ್ನು ಕರ್ತನು ಪ್ರತಿದಿನ ನಿಮಗೆ ಅನುಗ್ರಹಿಸ್ತಲೇ ಇದ್ದಾನೆ. ಆಮೇಲೆ ಈ ಒಂದು ಏನಂತಂದ್ರೆ ಕುದುರೆ ಬಹಳ ಕಾಸ್ಟ್ಲಿ ಉಳ್ಳದು. ಏನಂತೆ? ಬಹಳ ಕಾಸ್ಟ್ಲಿ ಉಳ್ಳದು. ಹಾಗಾದ್ರೆ ನೀವು ಯಾರು? ತುಂಬಾ ಕಾಸ್ಟ್ಲಿ. ನೀವು ಯಾರಂತೆ? ತುಂಬಾ ಕಾಸ್ಟ್ಲಿ. ಈ ಕುದುರೆನ ಯಾರು ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ, ಕ್ರಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಆಲ್ರೆಡಿ ಒಬ್ಬ ಮನುಷ್ಯ ಏನು ಮಾಡಿದ್ದಾನೆ, ಕ್ರಯವನ್ನು ಸಲ್ಲಿಸಿಬಿಟ್ಟಿದ್ದಾನೆ. ಆ ಕ್ರಯಕ್ಕೆ ಬದಲಾಗಿ ಏನಂತಾರೆ ಕೊಂಡುಕೊಳ್ಳಿಕ್ಕೆ ಯಾರಿಂದಲೂ ಸಾಮರ್ಥ್ಯವಿಲ್ಲ. ಯಾಕಂದ್ರೆ ಎಷ್ಟೇ ರಾಜರುಗಳು ಬಂದು ಫರೋಹನ ಕುದುರೆಗಳನ್ನು ಕೊಂಡುಕೊಳ್ಳಬೇಕೆಂಬುದಾಗಿ ಬಂದ್ರೂ ಅವರಿಗೆ ಆ ಒಂದು ಕಾಸ್ಟನ್ನು ಕೊಡ್ಲಿಕ್ಕೆ ಆಗ್ಲಿಲ್ವ, ಆ ಹಣವನ್ನು ಕೊಡ್ಲಿಕ್ಕೆ ಅವರಿಂದ ಆಗ್ಲಿಲ್ವ. ಅಂದರೆ ಅಷ್ಟೊಂದು ಬೆಲೆ ಉಳ್ಳಂತ ಕುದುರೆ. ಹಾಗಾದ್ರೆ ಇವತ್ತು ನೀವು ಬಹಳ ಕಾಸ್ಟ್ಲಿ ಆಗಿದ್ದೀರಿ. ಆಮೇಲೆ ಹೇಳ್ರಿ, ನಾನು ಬಹಳ ಕಾಸ್ಟ್ಲಿ ಆಗಿದ್ದೇನೆ. ಹಲ್ಲೆಲೂಯ. ಇವತ್ತು ನಾನು ಹಾಕಿರುವಂತ ಬಟ್ಟೆಗಿಂತ ಹೇಳ್ರಿ ಹೆಂಗ್ ಹೇಳ್ತಿದ್ದೀರ, ಹಾಕ್ಲಿಕ್ಕೂ ನಿಮಗೂ ಶೂಟ ಇಲ್ಲ. ನಾನು ಹಾಕಿರುವಂತ ಬಟ್ಟೆ ಕಾಸ್ಟ್ಲಿ ಅಲ್ಲಪ್ಪ, ನಾನೇ ಕಾಸ್ಟ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ನೀನು ಹಾಕಿರುವಂತ ಒಡವೆನೂ ಕಾಸ್ಟ್ಲಿ ಅಲ್ಲ. ಅರ್ಥ ಆಯ್ತಲ್ಲ? ಎಲ್ಲಿ ಒಡವೆ ತಗೊಂಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಹಿಂಗೆ ಮುಚ್ಕೊಂಡು ಹೋಗೋಂಥ ಅಗತ್ಯತೆಯೂ ಇಲ್ಲ. ಯಾಕೆಂದ್ರೆ ಒಡವೆಗಿಂತಲೂ ನೀನೇ ಕಾಸ್ಟ್ಲಿ. ಹಲ್ಲೆಲೂಯ. ದೇವರು ನಿನ್ನನ್ನು ಅಷ್ಟು ಕಾಸ್ಟ್ಲಿಯಾಗಿ ಕರ್ತನು ಈ ಲೋಕದಲ್ಲಿ ನಿನ್ನನ್ನು ಇಟ್ಟಿದ್ದಾನೆ. ಬೆಲೆ ಕೊಟ್ಟು ಇಟ್ಟಿದ್ದಾನೆ. ದೇವರ ರಕ್ತವನ್ನು ಸುರಿಸಿದ್ದಾನೆ. ಹಾಗಾದ್ರೆ ನೀವು ಹೇಗಿರಬೇಕು? ಕುದುರೆಗಳು ಹೇಗಿರುತ್ತೆ ಗೊತ್ತಾ?
ಕುದುರೆಗಳು ಹೇಗಿರುತ್ತೆ? ಕುದುರೆಗಳು ಹೆಂಗಿರುತ್ತೆ ಹೇಳ್ರಿ? ಯುದ್ಧಕ್ಕಾಗಿ ನಿಂತಿರುವ ಕುದುರೆಗಳು ಹೇಗೆ ನಿಂತಿರುತ್ತೆ? ಹಿಂಗಿರುತ್ತಾ? ಸ್ಟೆಡಿ ಆಗಿರುತ್ತೆ ಯಾವಾಗ್ಲೂ ಅಲ್ವಾ? ಆ ರೀತಿಯಾಗಿ ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಂತವರಾಗಿರ್ಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ನೋಡುವಂತ ವಿಧಾನ ಎಷ್ಟು ಸೂಪರ್ ಆಗಿದೆ ಅಲ್ವಾ? ನಿಮ್ಮ ನೋಡುವಾಗ ಅದನ್ನು ಕಾಸ್ಟ್ಲಿ ಆಗಿ ನೋಡ್ತಾ ಇದ್ದಾನೆ. ಆಮೇಲೆ ನೀವು ಹೇಳ್ತೀರಾ, ಅಯ್ಯೋ ನಾನು ಏನು ಇಲ್ಲ, ನಾನು ಮಣ್ಣು ಅಲ್ಲ, ನಾನು ಮಡಿಕೆ, ನಾನು ಏನೇನೋ ಅಂತ ಇರ್ತೀವಿ. ಆದ್ರೆ ದೇವ್ರ ಮಾತ್ರ ಹೇಳ್ತಾನೆ, ನೀನು ಬಹಳ ಕಾಸ್ಟ್ಲಿ. ಇದು ಸಿದ್ಧತೆ ಉಳ್ಳಂತ ಕುದುರೆ ಆಗಿದೆ. ಏನಂತೆ? ಸಿದ್ಧತೆ ಉಳ್ಳಂತ ಕುದುರೆ. ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿರುತ್ತೆ ಅಂತಂದ್ರೆ, ಯುದ್ಧಕ್ಕೋಸ್ಕರವಾಗಿ ಎಲ್ಲಾ ರೀತಿಯನ್ನ ಟ್ರೈನಿಂಗ್ ಅನ್ನ ಅದು ಹೊಂದಿಕೊಂಡಿರುತ್ತೆ. ಅದಕ್ಕೆ ಎಲ್ಲಾ ರೀತಿಯ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಯುದ್ಧ ಬರುವಾಗ ಅದು ಭಯಪಡುವುದಿಲ್ಲ. ಎಲ್ಲಾ ಕುದುರೆಗಳು ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಸೌಂಡ್ ಬಂದ್ರೆ ಓಡಿ ಹೋಗುತ್ತೆ. ಆದ್ರೆ ಫರೋಹನ ಕುದುರೆ ಇದೆಯಲ್ಲ, ಅದು ಓಡಿ ಹೋಗೋದಿಲ್ಲ. ಅದೊಂದು ವಾಕ್ಯನ ಓದ್ಕೊಳ್ಳೋಣ. ಯೋಬನ ಬರೆಯುವಾಗ, ಯೋಬ 39ನೇ ಅಧ್ಯಾಯ 25ನೇ ವಚನ ಓದ್ಕೊಳ್ಳೋಣ. ತುತ್ತೂರಿ ಊದಿದಾಗೆಲ್ಲ ಆಹಾ ಎಂದುಕೊಂಡು ಕಾಳಗ ಆರ್ಭಟ ಸೇನಾಪತಿಗಳ ಗರ್ಜನೆ ಇವುಗಳನ್ನು ದೂರದಲ್ಲಿದ್ದರೂ ಮೂಸಿ ನೋಡಿ ತಿಳಿಯುವುದು. ಇಲ್ಲಿ ನೋಡ್ರಿ ವಾಕ್ಯನ ಓದ್ಕೊಳ್ಳೋಣ. ತುತ್ತೂರಿಯನ್ನ ಊದಿದಾಗ ಆಹಾ ಎಂದುಕೊಂಡು ಕಾಳಗದಿಂದ ಹೊರಟು ಬರುತ್ತದೆ. ಆಮೇಲೆ ಹೇಳ್ರಿ, ಇದೇನ್ ಮಾಡುತ್ತೆ ಅಂತಂದ್ರೆ ಯಾವಾಗ್ಲೂ ಸಿದ್ಧವಾಗಿರುತ್ತದೆ. ಏನೇ ಬರ್ಲಿ ಬಿಡಿ, ಅದೇನ್ ಬರುತ್ತೋ ನೋಡ್ಕೊಂಡೇ ಬಿಡೋಣ, ಆ ರೀತಿಯಾಗಿ ಸಿದ್ಧವಾಗಿರ್ತದೆ. ಸಮಸ್ಯೆ ಬರುವಾಗ ನಾವು ಹೇಗೆ ಸಿದ್ಧವಾಗಿರ್ತೇವೆ? ನಾವು ಸಿದ್ಧತೆ ಉಳ್ಳವರಾಗಿರ್ತೀವ? ಏನಾದ್ರೂ ಸಮಸ್ಯೆ ಬಂದ್ರೆ ನಾವು ಆಗ್ಲೇ ಏನಾಗಿರ್ತೇವೆ? ಬಿದ್ದು ಹೋಗ್ಬಿಡ್ತೇವೆ. ಸಮಸ್ಯೆನ ಎದುರಿಸಿ ನಿಲ್ಲುವಂತ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಇದೆಯಾ ನಮ್ಮಲ್ಲಿ? ಇಲ್ಲ. ಸಮಸ್ಯೆ ಬಂದ ಕೂಡಲೇ ಒಂದು ಅಳಲಿಕ್ಕೆ ಆರಂಭಿಸ್ತೇವೆ, ಇನ್ನೊಂದು ಕುಗ್ಗಿ ಹೋಗ್ಬಿಡ್ತೇವೆ. ಆದ್ರೆ ದೇವರು ಹೇಳ್ತಿದ್ದಾನೆ, ನೀನು ಫರೋಹನ ಕುದುರೆ, ನೀನು ಸಿದ್ಧವಾಗಿರುವಂತ ಕುದುರೆ. ಎಂತ ಯುದ್ಧ ನಿನ್ನ ಮುಂದೆ ಬಂದು ನಿಂತರು, ನೀನು ಅದಕ್ಕೋಸ್ಕರವಾಗಿ ಏನಂತಂದ್ರೆ ವಾಕ್ಯ ಹೇಳ್ತಿದೆ, ಆಹಾ ಎಂಬುದಾಗಿ ಹೇಳಿ ಎದ್ದು ಯುದ್ಧಕ್ಕೆ ನಿಲ್ಲುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಹೋಗ್ತಾ ಇದೆ. ತುತ್ತೂರಿ ಊದಿದಾಗೆಲ್ಲ ಆಹಾ ಎಂದುಕೊಂಡು. ಹಲ್ಲೆಲೂಯಾ. ಮನೆಯಲ್ಲಿ ಜಗಳ ಬರುವಾಗಲ್ಲ ಆಹಾ ಅಂದುಕೊಂಡು. ಹಲ್ಲೆಲೂಯಾ. ಹೇಗಂತೆ ಫರೋಹನ ಕುದುರೆ? ಇನ್ನೊಂದ್ಸರಿ ಇರ್ಬೋದು, ಚೆನ್ನಾಗಿದೆ. ತುತ್ತೂರಿ ಊದಿದಾಗೆಲ್ಲ ಆಹಾ ಎಂದುಕೊಂಡು. ಹಲ್ಲೆಲೂಯಾ. ಸಮಸ್ಯೆ ಬಂದಾಗಲ್ಲ ಆಹಾ ಎಷ್ಟು ಚೆನ್ನಾಗಿದೆ, ಬಂದ್ರೆ ಚೆನ್ನಾಗಿರುತ್ತಲ್ಲ, ಫೇಸ್ ಮಾಡೇ ಬಿಡೋಣ ಅನ್ನೋದದು. ಆಮೇಲೆ ಅದೇ ಫರೋಹನ ಕುದುರೆಗಿರುವಂತ ಸಾಮರ್ಥ್ಯ. ಆ ಫರೋಹನ ಕುದುರೆಗಿರುವಂತ ಏನಂತಂದ್ರೆ ಗುಣಲಕ್ಷಣಗಳು. ದೇವರು ಅದಕ್ಕೆ ಹೇಳ್ತಿದ್ದಾನೆ, ಫರೋಹನ ಕುದುರೆ ಏನ್ ಮಾಡುತ್ತೆ ಅಂತಂದ್ರೆ, ತುತ್ತೂರಿ ಧ್ವನಿ ಕೇಳಿದ್ರೆ ಸಾಕಂತೆ ಕಾಲನ್ನು ಚುರುಕು ಮಾಡ್ಕೊಂಡ್ ಬಿಡುತ್ತಂತೆ. ಬಂದ್ಬಿಡ್ಲಪ್ಪ. ಏನಂತಂದ್ರೆ ಕೆಲವರು ಈ ಲೋಕದಲ್ಲಿ ಇರುವಂತ ಜನ, ನಾನು ಹೇಳುವಂಥದ್ದು, ಈ ಕುದುರೆ ಜಗಳಕ್ಕೋಸ್ಕರವಾಗಿ ನಿಲ್ಲತ್ತೆ ಅಂದ ತಕ್ಷಣ, ಯುದ್ಧಕ್ಕೋಸ್ಕರ ನಿಲ್ಲತ್ತೆ ಅಂದ ತಕ್ಷಣ ನಾನು ಹೇಳೋದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ಬೇಡಿ. ಯಾರಾದ್ರೂ ಜಗಳಕ್ಕೆ ಬಂದ್ರೆ ನಾವು ಬಿದ್ದು ಹೊಡೆದು ಜಗಳ ಮಾಡ್ಬಿಡೋಣ, ಆ ರೀತಿಯಾಗಿ ಹೇಳ್ತಾ ಇಲ್ಲ. ಇಲ್ಲಿ ಇದು ಆತ್ಮೀಕವಾದಂತ ಯುದ್ಧ. ಏನಂತ ಇದು? ಆತ್ಮೀಕವಾದಂತ ಯುದ್ಧ. ಅದಕ್ಕೋಸ್ಕರವಾಗಿ ಇಲ್ಲಿ ಸಿದ್ಧವಾಗ್ತಾ ಇರುವಂಥದ್ದು. ಈ ಕುದುರೆ ಏನ್ ಮಾಡುತ್ತೆ ಅಂತಂದ್ರೆ, ಆ ತುತ್ತೂರಿಯ ಸೌಂಡ್ ಕೇಳಿದ ತಕ್ಷಣನೇ ಅದು ಮೈಂಡಿಗೆ ಹೇಳ್ತಂತೆ, ಆಹಾ ಒಳ್ಳೆ ಸೌಂಡನ್ನ ಕೇಳ್ಬಿಟ್ಟೆ, ಈಗ ನಾನು ಸಿದ್ಧವಾಗ್ಲಿಕ್ಕೆ ಇದ್ದೇನೆ ಅಂತ. ಹಲ್ಲೆಲೂಯಾ. ಮನೆಯಲ್ಲಿ ಜಗಳ ಆಗಿದ ತಕ್ಷಣನೇ ಒಂದು ಬರ್ಬೇಕು ನಿಮ್ಮೊಳಗೆ, ಆಹಾ ಎಂತ ಒಳ್ಳೆ ಸೌಂಡ್ ಬಂತು ಇವತ್ತು, ಎಂತ ಒಳ್ಳೆ ಸಂದರ್ಭ ಇದು, ಏನಾದ್ರೂ ಆಗ್ಲಿ ಇದನ್ನ ನಾನು ಫೇಸ್ ಮಾಡೇ ಬಿಡ್ತೇನೆ. ಆಮೇಲೆ ಆ ರೀತಿಯಾದಂತ ಒಂದು ಸಿದ್ಧತೆ ಉಳ್ಳಂತ ಒಂದು ಕುದುರೆಯಾಗಿ ನೀವು ಇರಬೇಕು. ಹಲ್ಲೆಲೂಯಾ. ಅದಕ್ಕೆ ಕರ್ತನು ನಿಮ್ಮನ್ನ ಕಾಸ್ಟ್ಲಿ ಏನಂತಂದ್ರೆ ಕುದುರೆ ಎಂಬುದಾಗಿ ಆತನ ಕರೆದಿದ್ದಾನೆ. ಆಮೇಲೆ ನೀವು ಕಾಸ್ಟ್ಲಿ ಕುದುರೆ. ಇದೆಲ್ಲ ಎಲ್ಲ ಕುದುರೆಗೂ ಬರಲ್ಲ, ಎಲ್ಲರಿಗೂ ಬರಲ್ಲ. ಲೋಕದಲ್ಲಿ ಇದ್ದಾರಲ್ಲ ಅವರೆಲ್ಲರಿಗೂ ಬರಲ್ಲ. ಎಷ್ಟೇ ಸಮಸ್ಯೆ ಬಂದ್ರೂ ಫೇಸ್ ಮಾಡಿಬಿಡೋಣ, ಏನೇ ಆಗಲಿ ಇದನ್ನು ಫೇಸ್ ಮಾಡಿಬಿಡ್ತೀನಿ ಅಂತ ಎಲ್ಲರಿಗೂ ಬರಲ್ಲ. ಕರ್ತನ್ ಯಾರಿಗೆ ಸಿದ್ಧ ಮಾಡಿಟ್ಟಿರ್ತಾನೋ ಅವರು ಮಾತ್ರನೇ ಏನು ಮಾಡೋಕ್ಕೆ ಸಾಧ್ಯ. ಕಾಲನ್ನ
ಏನಂತಾರೆ ಊರಿ ನಿಲ್ಲಕ್ಕೆ ಸಾಧ್ಯ. ಹಲ್ಲೆಲೂಯಾ. ಮತ್ತೆ ತುತ್ತೂರಿ ಊದಿದಾಗೆಲ್ಲ ಹಾ. ಆಹಾ ಎಂದುಕೊಂಡು ಹಾ. ಕಾಳಗ ಆರ್ಭಟ